ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನಿವತ್ತು ಸಂಡೇ ಬ್ಲಾಗ್ನ ತಿಳಿಸ್ತಾ ಇದ್ದೀನಿ. ರೊಟೀನ್ ಯಾವ ಥರ ಮುಗೀತು ಅಂತ ಹೇಳ್ತೀನಿ. ನಿನ್ನೆ ತೋರಿಸಿದ್ನಲ್ಲ ಫ್ರೆಂಡ್ಸ್, ತಾಲಿಪೆಟ್ಟಿಗೆ ಎಲ್ಲ ತುರಿದಿಟ್ಕೊಂಡಿದ್ದೆ. ಅದನ್ನು ಇವತ್ತು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿವಿ. ಅದಕ್ಕೆ ತಾಲಿಪಟ್ಟಿ ಹಾಕಲಿಕ್ಕೆ ಇಲ್ಲಿ ಆನಿಯನ್ನ ಹೆಚ್ಚಿಟ್ಕೊಂಡಿದ್ದೀವಿ. ಆದರೆ ಅದಕ್ಕೆ ಖಾರನ ಯಾವ ಟೈಪ್ ಮಾಡಿದ್ವಿ ಅಂತ ತೋರಿಸ್ಲಿಕ್ಕಾಗಿಲ್ಲ. ನೆಕ್ಸ್ಟ್ ಈ ಆನಿಯನ್ ಎಲ್ಲ ಹಾಕಿ ಇಲ್ಲಿ ತಾಲಿಪೆಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಜೊತೆಗೆ ಒಂದು ಸ್ವಲ್ಪ ಜೋಳ ಇದ್ವು, ಜೋಳನೂ ಬೇಯಿಸಿ ಇಟ್ಕೊಂಡ್ವಿ. ಮಕ್ಕಳು ಮನೇಲೇ ಇದ್ರಲ್ಲ, ಅದಕ್ಕಾಗಿ ತಿನ್ನಲಿಕ್ಕೆ ಅಂತೇಳಿ. ಮತ್ತು ಕಾಯಿ ಬಜ್ಜಿ ರೆಡಿ ಮಾಡ್ತೀವಿ. ಈರುಳ್ಳಿ, ಮೆಣಸು, ಕಾಯಿ ಹಾಕಿ ಅದರದ್ದು ಮೊಸರು, ಹಾಲು ಹಾಕಿ ಕಾಯಿ ಬಜ್ಜಿ ಥರ ಮಾಡ್ತೀವಿ. ಕಾಯಿ ಚಟ್ನಿ ಮತ್ತು ಮೊಸರು ಬಜ್ಜಿ ತಾಲಿಪೆಟ್ಟಿಗೆ ಒಳ್ಳೆ ಕಾಂಬಿನೇಷನ್ನು. ನಾವು ತಾಲಿಪೆಟ್ಟು ಮಾಡಿದ್ದಿನಲ್ಲ ಕಾಯಿ ಬಜ್ಜಿನೇ ಹೆಚ್ಚಾಗಿ ಮಾಡ್ತೀವಿ. ನೆಕ್ಸ್ಟು ಫ್ರೆಂಡ್ಸು, ನಮ್ಮ ಮನೆಯವರು ಒಂದು ಪ್ಲ್ಯಾನ್ ಮಾಡಿದರು. ಇವತ್ತು ಹೇಗಿದ್ದರು ಸಂಡೇ ಎಲ್ಲ 3 ದಿನ ಆಯಿತು ರಜೆ ಕೊಟ್ಟು ಮಗಳಿಗೆ. ಮನೆಯಲ್ಲೇ ಇದ್ದು ಬೋರ್ ಆಗಿದೆ, ಹಾಗಾದರೆ ಎಲ್ಲರೂ ಹೋಗಿ ಬರೋಣ ಟ್ರಿಪ್ಪು ಅಂತೇಳಿ ಕರ್ಕೊಂಡು ಹೊರಟರು. ನಾವು ಎಲ್ಲಿಗೆ ಹೊರಟೀವಿ ಅಂತೇಳಿ ವಿಡಿಯೋ ನೋಡ್ತಾ ಇರಿ, ಗೆಸ್ ಮಾಡ್ತಾ ಇರಿ. ನೋಡಿ ಫ್ರೆಂಡ್ಸು, ಇಲ್ಲಿ ಗದ್ದೆಗಳೆಲ್ಲ ಎಷ್ಟು ನೀಟಾಗಿ ಕಾಣ್ತಿದೆ, ಎಷ್ಟು ಚೆಂದ ಕಾಣ್ತಿದೆ. ಅದಕ್ಕಾಗಿ ಕ್ಲಿಪ್ಪಿಂಗ್ ಮಾಡೋಣ ಅಂಥೇಳಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಹಾಗೆ ಇದು ಚಂದ್ರಗುತ್ತಿ. ನೋಡಿ ಫ್ರೆಂಡ್ಸು, ಇಲ್ಲಿ ಚಂದ್ರಗುತ್ತಿ ಗಣಪತಿ. ಇದು ಎಲ್ಲೆಲ್ಲಿ ಗಣಪತಿ ಸಿಗುತ್ತೆ ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಕೈ ಮುಕ್ಕೊಂಡು ಹೋದ್ವಿ. ಹಾಗೆ ನೀವು ಗೆಸ್ ಮಾಡಿ ನಾವು ಎಷ್ಟು ಗಣಪತಿನ ನೋಡಿದ್ವಿ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ. ಇದು ಚಂದ್ರಗುತ್ತಿ ರೇಣುಕಾ ದೇವಿ ಟೆಂಪಲಿಗೆ ಹೋಗೋ ರೋಡು ಮತ್ತು ಸಿದ್ದಾಪುರಕ್ಕೆ ಹೋಗೋ ರೋಡು. ಇವಾಗಲೇ ಗೆಸ್ ಮಾಡಿ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತೇಳಿ. ಹಾಗೆ ನೋಡಿ ಫ್ರೆಂಡ್ಸ್, ಇಲ್ಲೇ ರೈಟಿಗೆ ತಿರುಗಿದ್ರೆ ಟೆಂಪಲಿಗೆ ಹೋಗುತ್ತೆ. ಬರೋರು ಈ ರೂಟನ್ನು ಬೇಕಾದರೆ ಫಾಲೋ ಮಾಡ್ಬೋದು. ನೋಡಿ, ಇಲ್ಲೊಂದು ಟೆಂಪಲ್ ಇದೆ. ಹಾಗೆ ಎಲ್ಲ ಗಣಪತಿನ ನೋಡ್ಕೊತ ಹೋದ್ವಿ. ನೆಕ್ಸ್ಟು ಹಾಗೆ ಇಲ್ಲೊಂದು ಗಣಪತಿ ಮತ್ತೆ ಸಿಕ್ತು. ನೋಡಿ ಫ್ರೆಂಡ್ಸು, ಇಲ್ಲೂ ಕೈ ಮುಗಿದು ಮತ್ತೆ ಮುಂದಿನ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫ್ರೆಂಡ್ಸು, ಕೌಂಟ್ ಮಾಡ್ತಾ ಇರಿ, ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಎಷ್ಟು ದೇವ್ರನ್ನ ನೋಡಿದ್ವಿ ಅಂತ. ಇದರಲ್ಲಿ ನೀವೆಲ್ಲರೂ ನನ್ನ ವೀಡಿಯೋಸ್ನ ನೋಡಿದ್ದೀರಿ ಅಂತ ಗೊತ್ತಾಗುತ್ತೆ, ಸೂಕ್ಷ್ಮವಾಗಿ ನೋಡಿದ್ದೀರಿ ಅಂತ ಗೊತ್ತಾಗುತ್ತೆ. ಕಮೆಂಟ್ ಮುಖಾಂತರ ತಿಳಿಸಿ ನಾವು ಎಷ್ಟು ಗಣಪತಿನ ನೋಡಿದ್ವಿ ಅಂತ ಹೇಳಿ. ಹಾಗೆಯೇ ಮತ್ತು ನೆಕ್ಸ್ಟು ಮತ್ತೊಂದು ಊರು ಸಿಕ್ತು. ಅಲ್ಲೂ ಗಣಪತಿ ಇಟ್ಟಿದ್ರು, ಅಲ್ಲೂ ದೇವರಿಗೆ ಕೈ ಮುಗಿದು ನೆಕ್ಸ್ಟ್ ಮತ್ತೆ ಜರ್ನಿನ ಶುರು ಮಾಡಿದ್ವಿ. ಹಾಗೆಯೇ ಎಲ್ಲ ದೇವಸ್ಥಾನಗಳಲ್ಲೂ ತುಂಬ ಜನ ಇದ್ದರು. ನಾವು ಹೊರಡುವಾಗಲೇ 10:30 ಆಗಿತ್ತು ಆಲ್ರೆಡಿ. ನೆಕ್ಸ್ಟು ಹಾಗೆ ಹೋಗ್ತಾ ಮತ್ತೆ ಅಲ್ಲೊಂದು ದೇವರಲ್ಲಿ ದರ್ಶನ ನಡೀತಾ ಇತ್ತು. ಓಕೆ ಫ್ರೆಂಡ್ಸ್, ನಾನು ಇಷ್ಟೊತ್ತು ಯಾಕೆ ಮಾತಾಡಲಿಲ್ಲ ಅಂದರೆ ದೇವ್ರ ದರ್ಶನ ನಡೀತಾ ಇತ್ತು, ಅದನ್ನು ಲೈವ್ ನಿಮಗೂ ತೋರಿಸೋಣ ಅಂತ ಹೇಳಿ ಸುಮ್ಮನೆ ಆಗಿದ್ದೆ. ನೋಡಿ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲೊಂದು ಹಾಗೆ ನೀರು ಬರ್ತಾ ಇತ್ತು, ಅದನ್ನು ಕ್ಲಿಪ್ಪಿಂಗ್ ತಗೊಂಡೆ. ನೆಕ್ಸ್ಟು ಇದು ಯಾವ ಪ್ಲೇಸು ಅಂದರೆ
ಇದು ಮಾವಿನಗುಂಡಿ ಪ್ಲೇಸ್ ಅಂತ ಹೇಳಿ ಇಲ್ಲಿ ತುಂಬಾ ವೆಹಿಕಲ್ಸ್ಗಳಿದ್ವು. ಟ್ರಾಫಿಕ್ ಜಾಮ್ ಆಯಿತು. ಹಾಗೆ ಮಳೆನೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು. ಅದಕ್ಕಾಗಿ ಇಲ್ಲಿ ಒಂದು 10 ನಿಮಿಷ ವೆಯ್ಟ್ ಮಾಡಿ ಮತ್ತೆ ಜರ್ನಿನ ಶುರು ಮಾಡಿದ್ವಿ. ಮಳೆ ಮಾತ್ರ ಎಲ್ಲೂ ಬಿಟ್ಟಿಲ್ಲ. ನಾವು ಇವತ್ತು ಹೊರಟಿರೋದೇ ತಪ್ಪು ಆಯಿತು ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಮಳೆ ಮಾತ್ರ ಸಿಕ್ಕಾಪಟ್ಟೆ ಇತ್ತು. ಅದ್ರ ಬೇರೆ ನೈಟು ನನ್ನ ಮಗಳಿಗೆ ಜ್ವರ ಬರೋ ಹಾಗಿತ್ತು. ಆದ್ರೂ ಇವತ್ತು ಒಂದು ಸ್ವಲ್ಪ ಕಡಿಮೆ ಆಗಿತ್ತು. ಮತ್ತೆ ಬಿಟ್ಟರೆ ಅವಳನ್ನ ಇನ್ನು ನೆಕ್ಸ್ಟ್ ಇಯರೇ ಕರ್ಕೋಬೇಕಾಗುತ್ತೆ, ಬಿಸಿಲು ಬಿಡುತ್ತೆ ಅಂತ ಹೇಳಿ ಇವತ್ತೇ ಕರ್ಕೊಂಡು ಹೋದ್ವಿ. ನೈಟ್ ಜ್ವರ ಬಂದ್ರೂ ಇಷ್ಟು ಮಳೆಯಲ್ಲಿ ನನ್ನ ಮಗಳು ಹೇಗೆ ಆಡ್ತಾಳೆ ಅಂತ ನನಗೆ ಚಿಂತೆ ಆಗಿಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ವೆಹಿಕಲ್ಸ್ಗಳು ಹೋಗ್ತಾ ಇದ್ವು ಅಂದರೆ, ಇಲ್ಲಿ ತೋರಿಸಿದ್ನಲ್ಲ ಇದೇ ನೀರು ಅಲ್ಲಿ ಹೋಗಿ ಬೀಳುತ್ತೆ. ಯಾವ ಪ್ಲೇಸು ಅಂತ ಆಲ್ರೆಡಿ ನೀವು ಈಗಾಗಲೇ ಗೆಸ್ ಮಾಡಿರ್ತೀರ. ನೋಡಿ ಫ್ರೆಂಡ್ಸ್, ಯಾವ ಥರ ವೆಹಿಕಲ್ಸ್ ಹೋಗ್ತಿದೆ ಮತ್ತು ಮಳೆ ಯಾವ ಟೈಪಲ್ಲಿ ಬರ್ತಿತ್ತು ಅಂದರೆ ಹೇಳಲಿಕ್ಕಾಗಲಿಲ್ಲ. ಆದರೆ ನಮ್ಮೂರಲ್ಲಿ ಇರಲಿಲ್ಲಂತೆ. ನಾನು ಕಾಲ್ ಮಾಡಿ ಕೇಳಿದಾಗ ನಮ್ಮೂರಲ್ಲಿ ಮಳೆನೇ ಇರಲಿಲ್ಲ ಅಂದರು. ಆದರೆ ನಾವು ಹೋದ ಪ್ಲೇಸಲ್ಲಿ ಮಾತ್ರ ತುಂಬಾ ಮಳೆ ಇತ್ತು. ನೋಡಿ ಫ್ರೆಂಡ್ಸು, ಎಷ್ಟು ವೆಹಿಕಲ್ಸು ಈ ಕಡೆಯಿಂದನೂ ಹೋಗ್ತಿದೆ ಮತ್ತು ಆ ಕಡೆಯಿಂದನೂ ಬರ್ತಾ ಇದ್ದಾವೆ. ತುಂಬ ಟ್ರಾಫಿಕ್ ಇತ್ತು. ನೋಡಿ ಫ್ರೆಂಡ್ಸ್, ಎಷ್ಟು ವೆಹಿಕಲ್ಸು, ಮಳೆನೂ ಸಿಕ್ಕಾಪಟ್ಟೆ ಇತ್ತು. ಆಲ್ರೆಡಿ ನೀವು ಈಗಾಗಲೇ ಗೆಸ್ ಮಾಡಿರ್ತೀರ ನಾವು ಯಾವ ಪ್ಲೇಸಿಗೆ ಹೊಂಟಿದ್ದೀವಿ ಅಂತ ಹೇಳಿ. ಒಂದು ಸಲ ಯಾರ್ಯಾರು ಈ ಪ್ಲೇಸಿಗೆ ಬಂದಿಲ್ಲ ನೀವು ಒಂದು ಸಲ ಭೇಟಿ ಕೊಡಿ. ಆದರೆ ಇನ್ನೂ ಒಂದು 15 ದಿನ ಮಳೆ ನಿಂತ ನಂತರ ಈ ಪ್ಲೇಸಿಗೆ ಬರಬೇಕು. ಯಾಕಂದರೆ ಇಲ್ಲಿ ಕಾಣೋದಿಲ್ಲ. ಆಲ್ರೆಡಿ ನೀವು ಇಲ್ಲಿ ಗೆಸ್ ಮಾಡಿರ್ತೀರ ನಾವು ಜೋಗ ಹೊಂಟಿದ್ದೀವಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸು, ನಾವು ತುಂಬ ದೂರನೇ ಬಂದು ಇಲ್ಲಿ ವೆಹಿಕಲ್ಸ್ನ ಹಾಕ್ತಾಯಿದ್ದೀವಿ. ಯಾಕಂದರೆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತು. ನೀವು ಫುಲ್ಲು ಮೇಲೆ ಹೋಗಿ ಹಾಕ್ರಿ ಅಂತ ಹೇಳಿದರು. ಈಗ ನಾವು ಇಲ್ಲಿ ವೆಹಿಕಲ್ಸ್ ಹಾಕಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಡ್ರೈವರು ಶ್ರೀಕಾಂತ ಅಂತೇಳಿ ಅವನ್ನ ಕರೆದ್ವಿ. ಇಲ್ಲರಿ ನೀವು ಹೋಗಿ ಬರ್ರಿ ಅಂತ ಅಂದ. ಅದಕ್ಕಾಗಿ ನಾನು, ನಮ್ಮ ಮನೆಯವರು, ನನ್ನ ಮಗಳು 3 ಜನ ಹೋದ್ವಿ. ಯಾರು ಕರೆದ್ರೂ ನಮ್ಮ ಮನೇಲಿ ಬರೋಲ್ಲ ಅಂತ ಹೇಳಿದರು. ಹಾಗಾಗಿ ನಾವು 3 ಜನನೇ ನಮ್ಮ ಮಗಳ ಸಲುವಾಗಿ ಹೋದ್ವಿ. ಹಾಗೆ ಇಲ್ಲಿ ಬಂದ ತಕ್ಷಣ ಇಲ್ಲಿ ಟಿಕೆಟ್ ಮಾಡಿಸ್ಬೇಕು. ಒಬ್ಬೊಬ್ಬರಿಗೆ 20 ರೂಪಾಯಿ ಅಂತೆ ತಗೊತಾರೆ. ನಮ್ಮ 3 ಜನದಿಂದ 60 ರೂಪಾಯಿ ತಗೊಂಡ್ರು. ನೋಡಿ ಫ್ರೆಂಡ್ಸು, ಎಷ್ಟು ಬ್ಯಾಡ್ ಲಕ್ಕು ನಮ್ಮದು. ಯಾಕಂದರೆ ಇಲ್ಲಿ ನಾವು ಬಂದಾಗ ಫುಲ್ಲು ಹೊಗೆ ಇತ್ತು. ನೆಕ್ಸ್ಟು ಆಮೇಲೆ ಹೋಗ್ತಾ ಒಂದು ಸ್ವಲ್ಪನೇ ಗಾಳಿಗೆ ಅದು ಹೊಗೆ ಕ್ಲಿಯರ್ ಆಗ್ತಾ ಬಂತು. ಆಮೇಲೆ ಒಂದು ಸ್ವಲ್ಪನೇ ಕ್ಲಿಪ್ಪಿಂಗು ತೊಗೊತಾ ಬಂದ್ವಿ. ನೋಡಿ ಫ್ರೆಂಡ್ಸ್, ಸ್ಟಾರ್ಟಿಂಗು ನಮ್ಗೆ ಕಾಣಿಸ್ತಾನೆ ಇರಲಿಲ್ಲ. ಎಷ್ಟು ಹೊಗೆ ಇದೆ ನೋಡಿ ಫ್ರೆಂಡ್ಸ್. ಮತ್ತು ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಬಂದಿತ್ತು. ನೋಡಿ ಫ್ರೆಂಡ್ಸ್, ಎಲ್ಲ ಜನದ ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೀನಿ. ಎಷ್ಟು ಜನ ಬಂದಿದ್ರು ಅಂದರೆ ಹೇಳೋಂಗಿಲ್ಲ. ಅವರೆಲ್ಲ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ನೋಡಿಕೊಂಡು ಹಾಗೆ ಕಾಣಿಸ್ಲಿಲ್ಲಲ್ಲ. ಹಾಗಾಗಿ ಬೇಜಾರದಿಂದ ವಾಪಸ್ ಹೋಗ್ತಾಯಿದ್ರು. ಆದರೂ ನಾವು ಒಂದು 3/4 ತಾಸು ವೆಯ್ಟ್ ಮಾಡಿ ಅದಿಷ್ಟು ಕ್ಲಿಯರ್ ಆಗ್ತಾ ಬಂತು. ಅದೆಲ್ಲ ಆಮೇಲೆ ಕ್ಲಿಯರ್ ಆದಮೇಲೆ ನನ್ನ ಮಗಳಿಗೆಲ್ಲ ತೋರಿಸ್ಕೊಂಡು ಕ್ಲಿಪ್ಪಿಂಗ್ ತೊಗೊಂಡು ಬಂದ್ವಿ. ನೀವು ನೋಡಿ ಫ್ರೆಂಡ್ಸ್ ಕೊನೆ ತನಕ. ಮತ್ತು ಯಾರ್ಯಾರು ಜೋಗಕ್ಕೆ ಬಂದಿಲ್ಲ ಇನ್ನೊಂದು 8 ದಿನ ಅಥವಾ 15 ದಿನ ಬಿಟ್ಟು ಹೋಗಿ ಬರ್ರಿ. ತುಂಬಾ ಚೆನ್ನಾಗಿದೆ ವ್ಯೂಸು. ಅಲ್ಲಿ ಹೊಗೆ ಎಲ್ಲ ಹೋದ್ಮೇಲೆ ವಾಪಸ್ ರಿಟರ್ನ್ ಬರಲಿಕ್ಕೆ ಮನಸ್ಸಾಗಲಿಲ್ಲ. ಅಷ್ಟು ಚೆಂದ ಕಾಣ್ತಿತ್ತು. ನಾನು ಸುಮಾರು 12 ವರ್ಷದ ಹಿಂದೆ ಹೋಗಿದ್ದೆ. ಇಷ್ಟು ಹತ್ತಿರ ಇದ್ರೂ ನನಗೆ ಹೋಗ್ಲಿಕ್ಕಾಗಿರಲಿಲ್ಲ. ನಮ್ಮ ಮನೆಯವರಿಗೆ ಹೇಳ್ತಾನೆ ಇದ್ದೆ ಕರ್ಕೊ ಹೋಗ್ರಿ ಅಂತ. ಅವ್ರು ಕರ್ಕೊಂಡೇ ಹೋಗಿರಲಿಲ್ಲ. ಈಗ ಮಗಳ ಸಲುವಾಗಿ ಕರ್ಕೊಂಡು ಹೋದರು. ನೋಡಿ ಫ್ರೆಂಡ್ಸ್, ಇವಾಗ ಕ್ಲಿಯರಾಗಿ ಕಾಣಿಸ್ತಿದೆ. ಕೆಳಗಡೆ ಬಿಡಲಿಲ್ಲ ನಮಗೆ, ಮತ್ತು ಆಪೋಸಿಟ್ಟು ಹೋಗ್ಲಿಕ್ಕಾಗಿಲ್ಲ. ಯಾಕಂದರೆ ಮಳೆನೂ ಸಿಕ್ಕಾಪಟ್ಟೆ ಬರ್ತಾಯಿತ್ತು, ಡೇಂಜರ್ಸ್ ಅಂತ ಹೇಳಿ ಮಗಳನ್ನು ಕರ್ಕೊಂಡು ಹೋಗಿಲ್ಲ. ನೆಕ್ಸ್ಟು ಹಾಗೆ ರಿಟರ್ನ್ ಆದ್ವಿ. ಮತ್ತು ಅಲ್ಲೊಂದು ನೀರು ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾಯಿತ್ತು. ಅಲ್ಲೆಲ್ಲ ತೊಗೊಂಡು ಅಲ್ಲಿ ಮಾವಿನಗುಂಡಿಲಿ ನೀರು ದೋಸೆ ತಿಂದ್ಕೊಂಡು ಮತ್ತೆ ರಿಟನ್ನು ನಿಪ್ಲಿ ಫಾಲ್ಸಿಗೆ ಬಂದ್ವಿ. ಇಲ್ಲಂತೂ ತುಂಬಾ ಚೆನ್ನಾಗಿ ಅನ್ನಿಸ್ತು.
ನಾವು ಅಲ್ಲಿ ಹೆಚ್ಚು ಹೊತ್ತು ಟೈಮ್ ಪಾಸ್ ಮಾಡೋ ಬದಲು ಇಲ್ಲೇ ಬಂದು ತುಂಬ ಹೊತ್ತು ಟೈಮ್ ಪಾಸ್ ಮಾಡಬೇಕಿತ್ತು ಅಂತ ಅನ್ನಿಸ್ತು. ಇಲ್ಲಿ ಒಂದು 2 ಅಥವಾ 3 ಅವರ್ಸು ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಒಳ್ಳೆ ಆಟ ಆಡಲಿಕ್ಕೆ ಒಳ್ಳೆ ಪ್ಲೇಸು. ಮಕ್ಕಳನ್ನೆಲ್ಲ ಕರ್ಕೊಬಂದರೆ ಹೆಚ್ಚು ಆಳನೂ ಇಲ್ಲ. ಮಕ್ಕಳಿಗೆಲ್ಲ ಆಟ ಆಡಲಿಕ್ಕಂತೂ ತುಂಬಾ ಒಳ್ಳೆ ಪ್ಲೇಸು. ಹಾಗೆ ಫೋಟೋ ಕ್ಲಿಪ್ಪಿಂಗೆಲ್ಲ ತಗೊಂಡು ಡ್ರೈವರ್ ಶ್ರೀಕಾಂತನು ನಮ್ಮ ಜೊತೆಗೆ ಬಂದಿದ್ದ ನಿಪ್ಲಿ ಫಾಲ್ಸಿಗೆ. ಅಲ್ಲಿ ಜೋಗಕ್ಕೆ ಬರಲಿಲ್ಲ ಅವನು. ಇಲ್ಲೂ ತುಂಬ ಹೊತ್ತು ಎಲ್ಲರೂ ಸೇರಿ ಎಂಜಾಯ್ ಮಾಡಿಕೊಂಡು ಬಂದ್ವಿ. ಆದರೆ ನನ್ನ ಮಗಳ ಜೊತೆಗೆ ಮತ್ತೊಬ್ಬರು ಯಾರಾದ್ರು ಇದ್ದಿದ್ದರೆ ಇನ್ನೂ ತುಂಬ ಹೊತ್ತು ಎಂಜಾಯ್ ಮಾಡ್ತಿದ್ಲು. ಒಬ್ಬಳೇ ಆದ್ರೂ ತುಂಬ ಹೊತ್ತು ಎಂಜಾಯ್ ಮಾಡಿದ್ಲು. ಮಳೆ ಬೇರೆ ಬರ್ತಾಯಿತ್ತು. ಹಾಗೆ ನಾನು ಅಲ್ಲಿ ಸ್ಮಾಲಾಗಿ ಒಂದು ಬೆಟ್ಟು ಮಾಡಿಕೊಂಡೆ. ಹಾಗಾಗಿ ತುಂಬ ಹೊತ್ತು ನೀರಿಗೆ ಇಳಿಲಿಲ್ಲ ನಾನು ಆಟ ಆಡಲಿಕ್ಕೆ. ಹಾಗೆ ವೀಡಿಯೋಸ್ ಮಾಡ್ಕೊಂತ ಹೊರಗಡೆನೇ ನಿಂತ್ಕೊಂಡಿದ್ದೆ. ಅಲ್ಲೇ ಕಾಲು ಸ್ಲಿಪ್ ಆಗಿ ಬಿದ್ದಿದ್ದೆ. ಇದು ನಿಪ್ಲಿ ಫಾಲ್ಸ್. ಇಷ್ಟು ಜನ ಎಂಜಾಯ್ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ವ್ಯೂಸು. ಎಲ್ಲರೂ ಒಂದ್ಸಲ ಬಂದು ವಿಸಿಟ್ ಕೊಡ್ರಿ. ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ದಾರೆ. ಹಾಗೆ ಮುಂದೆ ಹೋದ್ವಿ. ವಿಡಿಯೋ ಮಾಡ್ಕೊತ ಹೋದೆ. ಆಲ್ರೆಡಿ ನನ್ನ ಮಗಳು ನಮ್ಮ ಮನೆಯವರು ತುಂಬ ಮುಂದೆ ಹೋಗಿ ಇಲ್ಲಿ ಆಟ ಆಡ್ತಾಯಿದ್ರು. ಹಾಗೆ ನಿಧಾನಕ್ಕೆ ಬಂದು ವೀಡಿಯೋಸು ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ಚಿಕ್ಕ ಮಕ್ಕಳನ್ನೆಲ್ಲ ಹೇಗೆ ಕೂರಿಸಿ ಆಟ ಆಡಿಸ್ತಾ ಇದ್ದಾರೆ. ಅವು ಮಕ್ಕಳುಗಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ವು. ಹಾಗೆ ವಾಪಸ್ ಎಲ್ಲ ಮುಗಿಸ್ಕೊಂಡು ರಿಟನ್ನು ಸಿದ್ದಾಪುರದಲ್ಲಿ ಗಂಗೋತ್ರಿ ಹೋಟ್ಲಲ್ಲಿ ಊಟ ಮಾಡಿಕೊಂಡು ವಾಪಸ್ ಆದ್ವಿ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನೋಡೋರು ಯಾರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ ಫ್ರೆಂಡ್ಸ್.